ನಮ್ಮ ಸಂಸ್ಥೆ ಉತ್ತಮ ರೀತಿಯಲ್ಲಿ ನಡೆಯುತ್ತದೆ. ಅಪಪ್ರಚಾರ ನಂಬಬೇಡಿ. ಸುನಾದಾ ಮಾಲಾ. ವಿದ್ಯಾರಣ್ಯಪುರದ ದೇವಾಂಶ ಡಿಸೈನಿಂಗ್ ಬೋಟಿಕ್ ಅಂಡ್ ರೆಂಟಲ್ ಹೌಸ್ ಬಗ್ಗೆ ಹಾಗೂ ನಮ್ಮ ಬಗ್ಗೆ ಹಿತಶತ್ರುಗಳು ಮಾಡುತ್ತಿರುವ ಅಪಪ್ರಚಾರ ಸತ್ಯಕ್ಕೆ ದೂರವಾದುದು ಅಂತ ಸಂಸ್ಥೆಯ ಮಾಲೀಕರಾದ ಸುನಾದಾ ಮಾಲಾ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ತಾವು ವೈಯಕ್ತಿಕ ಕೆಲಸದ ಮೇಲೆ ಮೈಸೂರಿಗೆ ತೆರಳಿದ್ದನ್ನೇ ನೆಪ ಮಾಡಿಕೊಂಡು ಕೆಲವು ಕಿಡಿಗೇಡಿಗಳು ಸಂಸ್ಥೆ ಮುಚ್ಚಲಾಗಿದೆ ಹಾಗೂ ಹಣ ಪಡೆದು ಪರಾರಿಯಾಗಿದ್ದಾರೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ನಾವು ಯಾರಿಗೂ ಮೋಸ ಮಾಡಿಲ್ಲ. ಸಂಸ್ಥೆ ಎಂದಿನಂತೆ ಚಾಲನೆಯಲ್ಲಿದೆ ಹಾಗೂ ಈಗಲೂ ವಿದ್ಯಾರ್ಥಿನಿಯರು ತರಬೇತಿ ಪಡೆಯುತ್ತಿದ್ದಾರೆ ಅಂತ ವಿವರಿಸಿದ್ದಾರೆ. ತಮ್ಮ ಏಳಿಗೆಯನ್ನು ಸಹಿಸದವರು ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸುವ ಕೆಲಸ ಮಾಡ್ತಿದ್ದಾರೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಇಶ್ಯೂ ಆಗಿದೆ, ಬೇಕು ಅಂತ ಸ್ವಲ್ಪ ಜನ ಕ್ರಿಯೇಟ್ ಮಾಡಿದ್ರು. ಸೊ ಅದು ಅಲ್ಲಿ ಶಾರ್ಟ್ ಔಟ್ ಮಾಡ್ಕೊಂಡು ಬಂದಿದ್ವಿ ಇಲ್ಲಿಗೆ. ಆಸ್ ಯೂಸಲ್ ಆಗಿ ಮಂಡೇಲಿ ಇಲ್ಲಿ ಬಂದಿದ್ದವಾಗ ಮೀಡಿಯಾಗೆಲ್ಲ ಬಿಟ್ಟಿದ್ದವಾಗ ನಾವು ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡಲೇಬೇಕಾಗಿತ್ತು ಸ್ಟೂಡೆಂಟ್ಸ್ ಎಲ್ಲರಿಗೂ. ಸೊ ಅದೆಲ್ಲ ಮಾತಾಡ್ಕೊಂಡು ಎಲ್ಲ ನಾವು ಕ್ಲಿಯರ್ ಮಾಡ್ಕೊಂಡು ಮಂಡ್ಯಗೆ ಹೋಗಿದ್ವಿ. ನೈಟ್ ನಮಗೆ ಒಂದು ಪರ್ಸನಲ್ ಪ್ರಾಬ್ಲಮ್ ಆಗಿ ನಾವು ನಮ್ಮ ನೇಟಿವ್ ಪ್ಲೇಸ್ಗೆ ಹೋಗಬೇಕಾಗಿತ್ತು. ಸೊ ಅವಾಗ ನಾನು ಮೆಸೇಜ್ ಹಾಕಿದ್ದೀನಿ ಮಾರ್ನಿಂಗ್, ಅರ್ಲಿ ಮಾರ್ನಿಂಗೇ ನಾನು ಈ ಥರ ನಮ್ಮ ನೇಟಿವ್ ಪ್ಲೇಸ್ಗೆ ಹೋಗ್ತಾ ಇದ್ವಿ, ಸೊ ಕ್ಲಾಸ್ ಇರಲ್ಲ ಅಂತ ಮೆಸೇಜ್ ಮಾಡಿದ್ದೀನಿ. ಸೊ ಸ್ಟೂಡೆಂಟ್ಸ್ ಎಲ್ಲರೂ ಓಕೆ ಅಂತಾನು ರಿಪ್ಲೈ ಮಾಡಿದ್ರು ಗ್ರೂಪ್ಸಲ್ಲಿ. ನೆಕ್ಸ್ಟ್ ಇನ್ನೊಂದು ಮಧ್ಯಾಹ್ನ 3 o'clock ಅಷ್ಟೊಳಗಡೆ ಇಷ್ಟೆಲ್ಲ ಇಶ್ಯೂ ಆಗ್ತಾ ಇದೆ ಅಂತ ಸ್ವಲ್ಪ ಸ್ಟೂಡೆಂಟ್ಸ್ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಅವಾಗ ನೋಡಿದ್ರೆ ಏನಾಗಿದೆ ಅಂತ ಸಿಚುವೇಶನ್ ನಮಗೂ ಗೊತ್ತಿಲ್ಲ. ಆಮೇಲೆ ಈ ಥರ FIR ಮಾಡ್ತಾ ಇದ್ದಾರೆ ಮೇಡಮ್, FIR ಮಾಡಿದ್ರು, ನಮ್ಮೆಲ್ಲರೂ ಕಂಪ್ಲೇಂಟ್ ಕೊಡೋಕ್ಕೆ ಕರೀತಾ ಇದ್ದಾರೆ ಸ್ಟೇಷನ್ಗೆಲ್ಲ, ಬನ್ನಿ ಕಂಪ್ಲೇಂಟ್ ಕೊಡೋಣ. ಅವ್ರು ಓಡೋಗ್ಬಿಟ್ಟಿದ್ರು, ದುಡ್ಡೆಲ್ಲ ಲಕ್ಷಾಂತರ ರೂಪಾಯಿ ಎತ್ಕೊಂಡು ಹೋಗ್ಬಿಟ್ಟಿದ್ರು ಅಂತ ಇದೆಲ್ಲ ಅವ್ರಿಗೆ ಮ್ಯಾನಿಪುಲೇಟ್ ಮಾಡಿಬಿಟ್ಟಿದ್ದಾರೆ. ಇಲ್ಲೇ ಇದೆ ಸರ್, ಎಲ್ಲಿಗೆ ಹೋಗಿಲ್ಲ ನಾವು, ಜಸ್ಟ್ ನಮ್ಮ ಪರ್ಸನಲ್ ಇಶ್ಯೂ ಇರೋದ್ರಿಂದ ನಾನು ಆಂಧ್ರಕ್ಕೆ ಹೋಗಿದ್ದೀನಿ. ಯಾರೋ ಬೇಕು ಅಂತ ಮಾಡಿದ್ದಾರೆ ಸರ್ ಇದರಲ್ಲಿ. ಬಟ್ ಒಂದಿನ ಅನ್ನೋದಕ್ಕಾದ್ರೆ ಮೈಸೂರಲ್ಲಿ ಇಶ್ಯೂ ಸ್ಟಾರ್ಟ್ ಆಗಿದ್ಮೇಲೆ ಇಲ್ಲಿನೂ ಸ್ಟಾರ್ಟ್ ಮಾಡ್ಬೇಕಂತ ಕಾಯ್ತಾ ಇದ್ರು. ಅನ್ಫಾರ್ಚುನೇಟ್ಲಿ ಅವ್ರಿಗೆ ಒಂದು ಆಪ್ಷನ್ ಸಿಕ್ಕಿದ್ದು ಮಾಡಿದ್ದಾರೆ ಸರ್. ಇವಾಗ ಈ ರೀಸನ್ ಏನಂದ್ರೆ ಸರ್ 2023 ಕಂಪ್ಲೀಟ್ ಆಗಿದ್ದವ್ರು ಬಂದು ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಆ ಕಂಪ್ಲೇಂಟ್ 2 years ಆಗಿದ್ಮೇಲೆ ಇಲ್ಲಿಗೆ ಯಾಕೆ ಬರ್ಬೇಕಿತ್ತು ಸರ್? ಹೌದು ಸರ್, ಬೇಕು ಅಂತ ಕೊಟ್ಟಿದ್ದಾರೆ, ಬೇಕು ಅಂತಾನೆ FIR ಮಾಡಿಸಿದ್ದಾರೆ ಸರ್. ಸುನಾದಾ ಮಾಲಾ ಮಾಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ವಿದ್ಯಾರ್ಥಿನಿ ಛಾಯಾ ಹಾಗೂ ಹಳೆ ವಿದ್ಯಾರ್ಥಿನಿ ಅಕ್ಷತಾ, ಸಂಸ್ಥೆಯಲ್ಲಿ ನಮಗೆ ಉತ್ತಮ ತರಬೇತಿ ಸಿಗ್ತಿದೆ. ಮೇಡಮ್ ಮೈಸೂರಿಗೆ ಹೋಗಿದ್ದಾಗ ಕೆಲವರು ಬಂದು ನಮ್ಮನ್ನು ನಂಬಿಸಲು ಪ್ರಯತ್ನಿಸಿದ್ರು, ಆದರೆ ನಮಗೆ ಯಾವುದೇ ವಂಚನೆ ಆಗಿಲ್ಲ. ತರಬೇತಿ ಮುಂದುವರಿಯುತ್ತಿದೆ ಅಂತ ಮಾಲೀಕರಿಗೆ ಬೆಂಬಲ ಸೂಚಿಸಿದ್ರು. ಅಂತ ನಾನು ಸೆಪ್ಟೆಂಬರ್ 15th ಬ್ಯಾಚು. ಇದು ಫಸ್ಟು ಮೈಸೂರಿಂದ ಸ್ಟಾರ್ಟ್ ಆಗಿದ್ದು. ಮೈಸೂರಲ್ಲಿ ಒಂದು ಇಶ್ಯೂ ಆಯಿತು, ಸೊ ಅಲ್ಲಿ ಓಕೆ ಬಿಟ್ವಿ. ನೆಕ್ಸ್ಟು ಇಲ್ಲಿ ಬ್ಯಾಂಗ್ಳೂರಲ್ಲಿ ಆಸ್ ಇಟ್ ಈಸ್ ಕಂಟಿನ್ಯೂ ಆಗುತ್ತೆ ಕ್ಲಾಸಸ್ಸು ಅಂತ ಅಂದ್ಕೊಂಡಿದ್ವಿ. ಬಟ್ ಮತ್ತೆ ಬ್ಯಾಂಗ್ಳೂರಲ್ಲೂ ಒನ್ ಡೇ ಏನೋ ಮತ್ತೆ ನಾವೆಲ್ಲ ಕ್ಲಾಸಿಗೆ ರೆಗ್ಯುಲರ್ ಆಗಿ ಬಂದ್ವಿ. ಬಟ್ ಏನೇನೋ ಇಶ್ಯೂಸ್ ಆಯಿತು. ಮತ್ತೆ ಮ್ಯಾಮ್ ನಾಳೆ ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳಿದ್ರು. ಓಕೆ, ನಾವು ಓದ್ವಿ ಮ್ಯಾಮ್ ಮಾತೆಲ್ಲ ಕೇಳಿಕೊಂಡು. ಮತ್ತೆ ನಾಳೆ ಬರೋ ಅಷ್ಟರಲ್ಲಿ ಮತ್ತೆ ಇನ್ನೊಂದು ಇಶ್ಯೂ ಆಗಿತ್ತು. ನಾವೆಲ್ಲ ಬಂದು ಗ್ರೂಪಲ್ಲಿ ಡಿಸ್ಕಸ್ ಮಾಡಿ ಬಂದ್ವಿ, ಹೋಗೋಣ ಏನಾಗಿದೆ ಕೇಳೋಣ ಅಂತ. ಅಷ್ಟರಲ್ಲಿ ಏನೋ ಎಲ್ಲ ಫುಲ್ಲು ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಬಂದು ಪೊಲೀಸ್ ಕಂಪ್ಲೇಂಟು, ಮ್ಯಾಮ್ ಎಲ್ಲ ಫುಲ್ಲು ಫ್ರಾಡು, ಅವ್ರಿಗೇನು ಬರಲ್ಲ, ಏನೂ ಗೊತ್ತಿಲ್ಲ, ಸುಮ್ಮನೆ ದುಡ್ಡೆಲ್ಲ ಎತ್ಕೊಂಡು ಇದು ಮಾಡ್ತಿದ್ದಾರೆ ಅವರು, ಸುಮ್ಮನೆ ಈ ಇನ್ಸ್ಟಿಟ್ಯೂಷನಲ್ಲಿ ಕಲ್ತ್ರೆ ಏನು ಕಲ್ತಂಗಾಗಲ್ಲ, ಸುಮ್ಮನೆ ದುಡ್ಡು ತೊಗೊತಿದ್ದಾರೆ ಅವರು, ಎಲ್ಲರಿಗೂ ಮೋಸ ಮಾಡ್ತಿದ್ದಾರೆ ಅಂತೆಲ್ಲ ತುಂಬ ನ್ಯೂಸಸ್ ಬರ್ತಿತ್ತು. ಸೊ ಆ ಟೈಮಲ್ಲಿ ನಾವೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಾವು ಇವಾಗ 1,10,000 ಅಮೌಂಟ್ ಕೊಟ್ಟು ಎಲ್ಲ ಜಾಯ್ನ್ ಆಗಿದ್ದೀವಿ. ನಾವು ಇಂಡಿಪೆಂಡೆಂಟ್ ಆಗಿ ಏನಾದರೂ ಲೈಫ್ ಲೀಡ್ ಮಾಡಬೇಕು ಅಂತ ಎಷ್ಟೊಂದು ಡ್ರೀಮ್ಸ್ ಕಟ್ಕೊಂಡು ಇಲ್ಲಿಗೆ ಬಂದಿದ್ವಿ. ಆ ಟೈಮಲ್ಲಿ ಮ್ಯಾಮ್ ಚೆನ್ನಾಗಿ ಮಾಡ್ತಿದ್ರು, ಇಲ್ಲ ಅಂತ ಅಲ್ಲ, ಬಟ್ ನಮಗೂ ಪ್ರಾಬ್ಲಮ್ಸ್ ಆಗ್ತಿತ್ತು. ಅಂದರೆ ಬಿಗಿನರ್ಸ್ ಅಲ್ವಾ, ನಮಗೇನು ಟಚ್ ಇಲ್ಲ, ಏನೂ ಇಲ್ಲ. ಸೊ ಅದಕ್ಕೆ ನಾವು ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂದ್ಕೊಂಡು ನಾವು ಸುಮ್ಮನೆ ಇದ್ವಿ. ಬಟ್ ಏನಾಯಿತು ಅಂತಂದರೆ ಅವರೆಲ್ಲ ಒಬ್ಬೊಬ್ರು ಒಂದೊಂದು ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೀನಿಯರ್ಸು, ಸೂಪರ್ ಸೀನಿಯರ್ಸ್ ಎಲ್ಲ ಇಲ್ಲ, ಚೆನ್ನಾಗಿ ಬರ್ತಿಲ್ಲ, ಬಾಡಿ ಮೆಷರ್ಮೆಂಟ್ಸ್ ಅಲ್ಲೆಲ್ಲ ಚೆನ್ನಾಗಿ ಬರ್ತಿಲ್ಲ, ಹಾಗೆ ಹಿಂಗೆ ಅಂತ ಅನ್ಕೊಂಡು ಒಂದು 30% ತುಂಬ ನೆಗೆಟಿವ್ ಆಗಿ ಮ್ಯಾಮ್ ಬಗ್ಗೆ ಸ್ಪ್ರೆಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಟೈಮಲ್ಲೆಲ್ಲ ನಾವು ಜಸ್ಟ್ ಕೇಳಿಸ್ಕೊತಿದ್ದೆ, ಇಲ್ಲ ನೀವು ಕಂಪ್ಲೇಂಟ್ ಕೊಡಬೇಕು ಅನ್ನೋ ಥರ ಕೆಲವರು ಮಾತಾಡಿದ್ರು. ಬಟ್ ನಮ್ಮ ಪರ್ಸ್ನಲ್ ಒಪಿನಿಯನಿಂದನೇ ಕೊಟ್ವಿ ಕಂಪ್ಲೇಂಟ್ನ. ಆಮೇಲೆ ಹೋಗಿ ಕಂಪ್ಲೇಂಟ್ ಜಸ್ಟ್ ಸ್ಟೇಟ್ಮೆಂಟ್ ಕೊಟ್ವಿ ಅಷ್ಟೇ. ಅದೇನಿದೆಯೋ ಡಾಕ್ಯುಮೆಂಟು ಅದು ತಗೊಂಡ್ರು. ನಾವೇನು ಫೋನ್ಪೇ ಮಾಡಿದ್ದೀವಿ ಅಡ್ವಾನ್ಸ್ ಅಂತ ಒಂದು 5,000 ಫೋನ್ಪೇ ಮಾಡಿದ್ದೀವಿ, ಇನ್ನೆಲ್ಲ ಮಿಕ್ಕಿದ ಕ್ಯಾಶಲ್ಲೇ ಕೊಟ್ಟಿದ್ದೀವಿ. ಬಟ್ ಅವರೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಅದನ್ನೆಲ್ಲ ಸಬ್ಮಿಟ್ ಮಾಡಿದ್ದಾರೆ. ಈಗ 5,000 ಕೊಟ್ಟಿದ್ರೆ 65,000 ಕೊಟ್ಟಿದ್ದೀವಿ ಅಂತ, 1 ಲಕ್ಷ ಕೊಟ್ಟಿದ್ರೆ 6 ಲಕ್ಷ ಕೊಟ್ಟಿದ್ದೀವಿ ಅಂತ. ಎಂತಕ್ಕೆ ಮಾಡಿದಾರೋ ನಮಗಂತೂ ಗೊತ್ತಿಲ್ಲ. ಈಗ ಅವ್ರು ನಮ್ಮ ಪರ ನಿಂತ್ಕೋತಾರೆ, ಮ್ಯಾಮ್ ಏನೋ ಅಪೋಸಿಟ್ ಆಗಿ ಏನೋ ಪ್ರಾಬ್ಲಮ್ ಮಾಡ್ತಿದ್ದಾರೆ ನಮಗೆ ಅಂತಂದರೆ ನಮ್ಮ ಪರ ನಿಂತ್ಕೋತಾರೆ. ಅಂದರೆ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಎಂತ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕಿತ್ತು ಅವರು. ಇವಾಗ ಸುಮ್ಮನೆ ನಮ್ಮನ್ನೆಲ್ಲ ಯೂಸ್ ಮಾಡ್ಕೊಂಡು ಅವ್ರ ಪರ್ಸನಲ್ ಗ್ರಜ್ಗಳು ಏನಿದೆಯೋ ನಮಗೆ ಗೊತ್ತಿಲ್ಲ, ನಮ್ಮನ್ನು ಯೂಸ್ ಮಾಡ್ಕೋತಿದ್ದಾರೆ. ಈಗ ಮ್ಯಾಮ್ ಹೆಸರು ಹಾಳಾಗ್ತಿದೆ,
ಅವ್ರು ಏನೇನು ಅವರು ಮಧ್ಯೆ ಏನು ನಡೆದಿದೆಯೋ ನಮಗೆ ಗೊತ್ತಿಲ್ಲ. ಬಟ್ ಏನಿಲ್ಲ, ಕ್ಲಾಸಸ್ ಎಲ್ಲ ರೆಗ್ಯುಲರ್ ಆಗಿ ನಡೀತಿತ್ತು. ಬಟ್ ಟೈಮ್ ಇಶ್ಯೂಸ್ ಆಗ್ತಿತ್ತು, ಅಂದ್ರೆ ಬ್ಯಾಚ್ ವೈಸ್ ಎಲ್ಲ ಸ್ವಲ್ಪ ಜಾಸ್ತಿ ಜನ ಆಗ್ತಿದ್ರಲ್ಲ, ಸೊ ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಏನವರು 11ಗೆ ಬಂದೇನು 11:30 ಅಥವಾ 12 ಆ ಥರ ಆಗ್ತಿತ್ತು, ಎಕ್ಸ್ಟೆಂಡ್ ಆಗ್ತಿತ್ತು. ಬಟ್ ಆಗ್ತಿತ್ತು, ಏನಿಲ್ಲ, ಕ್ಲಾಸಸ್ ನಡೀತಿತ್ತು, ನಮ್ಗೇನು ಪ್ರಾಬ್ಲಮ್ ಇರಲಿಲ್ಲ. ಬಟ್ ಎಲ್ಲರೂ ಒಂದೊಂಥರ ಎಲ್ಲ ಮಾತಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಾವೇನ್ ಮಾಡ್ಬೇಕು ಅಂತ ಸರ್, ಅಮೌಂಟ್ ಎಲ್ಲ ಎತ್ಕೊಂಡು ನಮಗ್ ಗೊತ್ತಿಲ್ಲ. ಇವಾಗ ಮ್ಯಾಮ್ ಎಲ್ಲೂ ಓಡೋಗಿಲ್ಲ, ಅವ್ರಿಗೇನೋ ಪರ್ಸನಲ್ ಇಶ್ಯೂಸ್ ಇತ್ತು, ಯಾರೋ ತೀರೋಗಿದ್ರು ಅಂತ ಹೇಳಿದ್ರು. ಅದನ್ನು ಅಷ್ಟೇ ಫೋಟೋಸ್ ಎಲ್ಲ ಕಳ್ಸಿದ್ರು. ಬಟ್ ಎಲ್ಲ ಅದನ್ನು ಇಲ್ಲ, ಅವರೆಲ್ಲ ಸುಮ್ಮನೆ ಏನೋ ಇವಾಗ ಜಸ್ಟ್ ಇದನ್ನೆಲ್ಲ ಸಾಲ್ವ್ ಮಾಡ್ಕೋಬೇಕು, ಎಸ್ಕೇಪ್ ಆಗ್ಬೇಕು. 24 ಲಾಸ್ಟ್ ಇಯರ್ ಬ್ಯಾಚು. ನಾನು ಸೇರಿಕೊಂಡು ನಂದು 3 ಮಂತ್ಸ್ ಕೋರ್ಸು ನಾನು ಕಂಪ್ಲೀಟ್ ಮಾಡಿದ್ದೀನಿ. ಈಗ ಆಲ್ರೆಡಿ ನಾನು 1 ಇಯರ್ ಆಯಿತು ಕೋರ್ಸ್ ಕಂಪ್ಲೀಟ್ ಆಗಿ. 1 ಇಯರಿಂದ ನಾನು ಏನು ಇನ್ವೆಸ್ಟ್ ಮಾಡಿದ್ದೀನಿ, ನಂದು 55,000 ಬ್ಯಾಚ್ ಏನು ಕೋರ್ಸು 3 ಮಂತ್ಸ್ದು ಕಂಪ್ಲೀಟ್ ಆಗಿದೆ. ಸೊ ನಾನೇನು ಫ್ಯಾಬ್ರಿಕ್ ಆಗಿರ್ಬೋದು ಪ್ರತಿಯೊಂದು ನಂದು ಖರ್ಚಾಗಿದೆ. 1,20,000 ತನಕ ಖರ್ಚಾಗಿದೆ ಟೋಟಲ್ಲು. ಸೊ ನಾನು ಏನು ಇನ್ವೆಸ್ಟ್ ಮಾಡಿದ್ದೆ ವಿತಿನ್ 1 ಇಯರು ಇಲ್ಲ, ವಿತಿನ್ 8 ಮಂತ್ಸ್ ಒಳಗಡೆನೆ ನಾನು ಏನು ಇನ್ವೆಸ್ಟ್ ಮಾಡಿದ್ದೀನಿ. ಒಂದು ಟೀ ಕುಡ್ದಿದ್ದನ್ನು ಕೂಡ ನಾನು ನೋಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಕೂಡ ನಾನು ಇನ್ಕಮ್ ರಿಟರ್ನ್ ತೆಗೆದಿದ್ದೀನಿ. ಅದ್ರ ಜೊತೆಗೆ ನಾನು ಪ್ರಾಫಿಟಲ್ಲಿದ್ದೀನಿ. ಇವಾಗ ಏನು ಸದ್ಯಕ್ಕೆ ನಾನು ಕಂಪ್ಲೀಟ್ ಇಲ್ಲಿವರೆಗೂ ನಾನೇನು ಇನ್ವೆಸ್ಟ್ ಮಾಡಿರೋದು ಅದ್ರ ಜೊತೆಗೆ ಪ್ರಾಫಿಟ್ಟು ತೆಗೆದಿದ್ದೀನಿ. ನಾನು ಓಲ್ಡ್ ಸ್ಟೂಡೆಂಟು ಮ್ಯಾಮ್ಗೆ. ಸೊ ಇವಾಗ ಇನ್ನೊಂದೇನು ಅಂತ ಅಂದರೆ, ಯಾರ್ಯಾರೆಲ್ಲ ಏನು ಕಿಡಿಗೇಡಿಗಳನ್ಬೋದು ಅಥವಾ ಅವರಿಗೆ ಒಂದಿಬ್ಬರು ಅಸಮಾಧಾನ ಆಗಿರುತ್ತೆ, ಎಲ್ಲರಿಗೂ ಸ್ಯಾಟಿಸ್ಫೈ ಮಾಡಬೇಕು ಅಂತಲೂ ಆಗಲ್ಲ. ಸೊ ಯಾರಿಗೆ ಅಸಮಾಧಾನ ಇರುತ್ತೆ ಅವರು ಇನ್ನೂ ಒಂದಷ್ಟು ಜನರನ್ನ ಮ್ಯಾನಿಪುಲೇಟ್ ಮಾಡಿ ಅವ್ರಿಗೆ ತಲೆಗೆ ತುಂಬಿ ಈ ಥರ ಮಾಡಿದ್ದಾರೆ ಅಂತ ನನ್ಗನ್ಸೋದು. ಏಕೆಂದರೆ ಈಗ ಡೌಟ್ಸ್ ಅಂದಮೇಲೆ ಒಂದು ಇನ್ಸ್ಟಿಟ್ಯೂಷನು, ಒಂದು ವಿದ್ಯಾಸಂಸ್ಥೆ ಅಂತ ಅಂದಮೇಲೆ ಒಂದು ಲೆಕ್ಚರರ್ ಹೇಳೋದು ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ಅಂತಲೂ ಏನಿಲ್ಲ. ಕೆಲವೊಬ್ಬರಿಗೆ ಅರ್ಥ ಆಗುತ್ತೆ, ಅದು ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಬ್ಬರಿಗೆ 1 ಸಲ ಹೇಳಿದರೆ ಅರ್ಥ ಆಗುತ್ತೆ, ಇನ್ನು ಕೆಲವೊಬ್ಬರಿಗೆ 4 ಸಲ ಹೇಳಿದ್ರೆ ಅರ್ಥ ಆಗುತ್ತೆ. ಸೊ 1 ಸಲ ಹೇಳಿದರೆ ಅರ್ಥ ಆಗದೆ ಇರೋರು, 2 ಸಲ ಹೇಳಿದ್ರೆ ಅರ್ಥ ಆಗದೆ ಇರೋರು ಅದನ್ನು ತಪ್ಪು ಅರ್ಥ ಮಾಡಿಕೊಂಡು ಅಥವಾ ಗೊತ್ತಾಗ್ದೇನೆ ಇನ್ನೊಂದು ಸಲ ಕೇಳೋಕ್ಕೆ ಹೆಸಿಟೇಟ್ ಮಾಡಿಕೊಂಡು ಅವರು ಈ ಥರ ಎಲ್ಲ ಮಾಡಿರಬಹುದು ಅನ್ನೋದು ನನ್ನ ಪರ್ಸನಲ್ ಅಭಿಪ್ರಾಯ. ಸೊ ಅವರು ಮ್ಯಾಮ್ ಆಮೇಲೆ ಸ್ವಲ್ಪ ಬಿಸಿ ಸ್ಕೆಡ್ಯೂಲ್ ಅವ್ರದ್ದು. ಆಮೇಲೆ ಇಲ್ಲಿ ಫ್ಯಾಕಲ್ಟೀಸ್ ಇಲ್ಲ, 10 ಜನ ಫ್ಯಾಕಲ್ಟೀಸು 11 ಜನ ಫ್ಯಾಕಲ್ಟೀಸ್ ಯಾರು ಇಲ್ಲ, ಇರೋದು ಒಬ್ಬರೇ ಮ್ಯಾಮು. ನಾವು ಅವ್ರ ಹತ್ರನೇ ಏನಿದ್ರು ಡೌಟ್ಸ್ಗಳೆಲ್ಲ ಹೋಗಿ ಕೇಳ್ತಾ ಇದ್ವಿ. ನಾನು ಕೇಳಿದ್ದೀನಿ, ಅವ್ರು ನಾವಿದ್ದಾಗಲೂ ಸ್ವಲ್ಪ ಬ್ಯುಸಿಯಾಗಿದ್ರು, ಓಡಾಡ್ತಾ ಇದ್ರು. ಸೊ ನಾವು ಫ್ರೀ ಟೈಮಲ್ಲಿ ನಮಗೇನು ಡೌಟ್ಸ್ ಇದ್ರು ನಾವು ಕೇಳ್ಕೊಂಡು ನಾವು ನಮ್ಮ ಡೌಟ್ಸ್ನ ನಾವು ಕ್ಲಿಯರ್ ಮಾಡ್ಕೋತಾ ಇದ್ವಿ. ಸೊ ಅದೇ ಥರ ಈಗ ಏನಿದೆ ಸಿಚುವೇಶನು, ಯಾರು ಏನು FIR ಹಾಕಿರಬಹುದು, ಗುರುಗಳ ಮೇಲೆ FIR ಹಾಕಿರಬಹುದು, ಅವರು ಇದೇ ಥರ ಫ್ರೀ ಮಾಡ್ಕೊಂಡು ಕೇಳಿದಿದ್ರೆ ಇಷ್ಟು ತುಂಬ ಜನಕ್ಕೆ ಟೈಮ್ ವೇಸ್ಟ್ ಆಗ್ತಾ ಇರಲಿಲ್ಲ. ನಂದು ಅಭಿಪ್ರಾಯ ತುಂಬ ಜನಕ್ಕಾಗಿರಬಹುದು. ಆಮೇಲೆ ಇವಾಗ ಮ್ಯಾಮ್ಗೆ ಏನು ಇವಾಗ ಈ ಇನ್ಸ್ಟಿಟ್ಯೂಷನ್ ಮೇಲೆ, ಈ ವಿದ್ಯಾಸಂಸ್ಥೆ ಮೇಲೆ ಏನು ಆಪಾದನೆ ಬಂದಿದೆ, ಈ ಥರ ಎಲ್ಲ ಆಗ್ತಾ ಇರಲಿಲ್ಲ. ಆಮೇಲೆ ಒಂದಿಬ್ರು ಮೂವರು ಅದು ಯಾರು ಅಂತ ನನಗೆ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ. ಅವರು ಏನು ಬ್ಲೇಮ್ ಮಾಡಿದ್ದಾರೆ, ಬಹುಶಃ ನೇರವಾಗಿ ಕುತ್ಕೊಂಡು ಮಾತಾಡಿದ್ದಿದ್ರೆ ಇಷ್ಟು ಅವ್ರ ಜೊತೆಗೆ, ಅವ್ರ ಸಮಯದ ಜೊತೆಗೆ, ದುಡ್ಡು ಜೊತೆಗೆ ಬೇರೆಯವ್ರ ಸಮಯನೂ ವ್ಯರ್ಥ ಆಗ್ತಾ ಇರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ಏನಿದ್ರು ಒಟ್ಟಾರೆಯಾಗಿ ಸಂಸ್ಥೆಯ ವಿರುದ್ಧ ಕೇಳಿ ಬರುತ್ತಿರುವ ಆರೋಪಗಳಲ್ಲಿ ಯಾವುದೇ ಹುರುಳಿಲ್ಲ ಅಂತ ಸುನಾದಾ ಮಾಲಾ ಈ ಮೂಲಕ ಸ್ಪಷ್ಟಪಡಿಸಿದ್ದಾರೆ.